ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ನ ಮುಂದ್ಗಡೆ ತಾಯಿ ಮತ್ತು ಮಗಳು ಭಿಕ್ಷೆ ಬಿಡ್ಕೊಂಡು ಕೂತಿರ್ತಾರೆ. ಸುಮಾರು 55 ವರ್ಷದ ಒಬ್ಬ ಕೀಚಕ ಆ ಒಂದು 7 ವರ್ಷದ ಮಗುಗೆ ಪಾನಿಪುರಿ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲೇ ರಸ್ತೆ ಕಾಮಗಾರಿಗೆ ನಿಲ್ಸಿದ್ದಂಥ ಹಿಟಾಚಿಯ ಕೆಳಗಡೆ ಆ ಹುಡುಗಿಯನ್ನು, ಆ ಪುಟ್ಟು ಬಾಲಕಿಯನ್ನು ತನ್ನ ಕಾಮದಾಸೆಗೆ ಬೆಳೆಸ್ಕೊಂಡು ಅತ್ಯಾಚಾರ ಎಸಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕೇಸ್ ಕೂಡ ದಾಖಲಾಗಿದೆ. ಈಗ ಬೇಸರ ಆಗೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋ ಕಾರಣಕ್ಕೆ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಈ ವಿಚಾರಕ್ಕೆ ಏನಕ್ಕೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಯಾವೊಬ್ಬ ರಾಜಕಾರಣಿ ಕೂಡ ಟ್ವೀಟ್ ಮಾಡಿಲ್ಲ, ಯಾವೊಬ್ಬ ರಾಜಕಾರಣಿ ಕೂಡ ಬೀದಿಗಿಳಿದಿಲ್ಲ, ಯಾವೊಬ್ಬ ರಾಜಕಾರಣಿ ಕೂಡ ಆ ತಾಯಿಗೆ ಸಾಂತ್ವನ ಮಾಡೋದಕ್ಕೆ ಬಂದಿಲ್ಲ. ಕಾರಣ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಈ ಜಾಗದಲ್ಲಿ ಅತ್ಯಾಚಾರ ಮಾಡಿದಂಥವನು ಬೇರೆ ಧರ್ಮದವನಾಗಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ರು. ಖಂಡಿತವಾಗ್ಲೂ ಒಂದು ವಿಚಾರ ಜಾಸ್ತಿ ದಿನ ಮುಂದುವರಿಯಲ್ಲ. ಕಾರಣ ಏನಂದರೆ, ಈ ರೀತಿ ಒಂದು ಪ್ರಕರಣ ಆಗಿದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡಿಲ್ಲ. ಇವರಿಗೆಲ್ಲ ಚುನಾವಣೆ ಅನ್ನುವಂಥದ್ದು ಮುಖ್ಯ ಆಗೋಯಿತು. ಇನ್ನಿಷ್ಟ ಪಕ್ಷ ನಾವು ಸಾಮಾಜಿಕ ಜಾಲತಾಣಗಳಲ್ಲಾದರೂ ಕೂಡ ಈ ರೀತಿ ಒಂದು ಘಟನೆ ಆಗಿದೆ ಅಂತ ಹೇಳಿ ಈ ಒಂದು ಸುದ್ದಿವಾಹಿನಿಯ ಈ ಒಂದು ವರದಿಯನ್ನು ಇಟ್ಕೊಂಡು ಜೋರಾಗಿ ನಾವೆಲ್ಲ ಈ ಒಂದು ಪೋಸ್ಟನ್ನು ಶೇರ್ ಮಾಡೋ ಮೂಲಕ ಎಲ್ಲರಿಗೂ ಈ ಥರ ಒಂದು ಘಟನೆ ಆಗಿದೆ ಅಂತ ನಾವು ಬೆಳಕು ಚೆಲ್ಲಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ತಾಯಿಗೆ ನಾವು ನೈತಿಕವಾಗಿ ಬೆಂಬಲ ಕೊಟ್ಟಂಗಾಗುತ್ತೆ. ಆ ಹುಡುಗಿಗೆ ನ್ಯಾಯ ಸಿಗಲಿ, ದಯಮಾಡಿ ಬದಲಾಗಿ, ವ್ಯವಸ್ಥೆ ಬದಲಾಗಲಿ ಅನ್ನೋದಕ್ಕಿಂತ ಮುಂಚೆ ನಾವು ಬದಲಾಗೋಣ. ಖಂಡನೆ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇನ್ನಾದರೂ ನಾವು ನೀವೆಲ್ಲ ಎಚ್ಚೆತ್ಕೊಬೇಕಾಗ್ತದೆ. ಈ ರಾಜಕಾರಣಿಗಳ ಮೋಸದ ಆಟಕ್ಕೆ ಬಲಿಯಾಗ್ತೀರಾ. ಎಲ್ಲಿ ಕೊಲೆ ಆಗುತ್ತೆ ಅಲ್ಲಿ ಒಂದು ಅಮಾಯಕ ಹೆಣ್ಮಗಳು ಕೊಲೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಎಲ್ಲಿ ಅತ್ಯಾಚಾರ ಆಗ್ತದೆ ಅಲ್ಲೊಂದು ಹೆಣ್ಣಿನ ಅತ್ಯಾಚಾರ ಆಗ್ತದೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಆ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣನ್ನು ಜಾತಿ ಹೆಸರಿಂದನೋ ಧರ್ಮ ಹೆಸರಿಂದನೋ ಗುರುತಿಸಿ ಅವರ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು. ಯಾವುದೇ ಧರ್ಮದ ಯಾವುದೇ ಜಾತಿಯ ಹೆಣ್ಮಕ್ಳಿಗೆ ಈ ರೀತಿ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧ್ವನಿ ಎತ್ತೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಖಂಡನೆ ಅಂತಕ್ಕಂಥದ್ದು ಎಲ್ಲ ಪ್ರಕರಣಗಳಲ್ಲೂ, ಎಲ್ಲ ಧರ್ಮದಲ್ಲೂ, ಎಲ್ಲ ಜಾತಿಯಲ್ಲೂ ಸಮನಾಗಿರಬೇಕು. ಬರೀ ಒಂದು ಧರ್ಮದ ಮತ್ತು ಅನ್ಯ ಧರ್ಮದ ಸಂಘರ್ಷದ ವಿಚಾರವಾಗಿ ನಾವು ಅನುಕಂಪವನ್ನು ತೋರಿಸುವಂಥ ಕೆಲಸವನ್ನು ಮಾಡಬಾರ್ದು. ಇವತ್ತು ಇಲ್ಲಿ ಬಲಿಯಾಗಿರ್ತಕ್ಕಂಥದ್ದು 7 ವರ್ಷದ ಹೆಣ್ಮಗಳು. ಆತ ಅತ್ಯಾಚಾರ ಮಾಡಾದ್ಮೇಲೆ ತೀವ್ರ ರಕ್ತಸ್ರಾವದಿಂದ ಬಳಲಿದ ನಂತರ ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿಗೆ ನೀವು ಯೋಚನೆ ಮಾಡಿ, ಭಿಕ್ಷುಕಿಯ ತಾಯಿ, ಆ ತಾಯಿಗೆ ಕಾನೂನು ಗೊತ್ತಾ, ಪೊಲೀಸ್ ಸ್ಟೇಷನ್ ಗೊತ್ತಾ, ಅಥವಾ ದೊಡ್ಡ ಇನ್ಫ್ಲೂಯೆನ್ಸ್ ಮಾಡುವಂಥ ವ್ಯಕ್ತಿಗಳ ಪರಿಚಯ ಆದರೂ ಆ ತಾಯಿಗೆ ಇರುತ್ತಾ? ಆ ತಾಯಿ ಏನು ಮಾಡ್ಬೋದು? ಎಲ್ಲಿ ಹೋಗಿ ನ್ಯಾಯ ಕೇಳ್ಬೋದು? ಈಗಾಗಲೇ ನಾವು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಾಯಿಯ ಮಾಹಿತಿ ಇದ್ದಲ್ಲಿ ದಯಮಾಡಿ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ. ಈ ಒಂದು ತಾಯಿಯ ಪರವಾಗಿ ಯಾವ ರಾಜಕಾರಣಿನೂ ನಿಲ್ಲಲ್ಲ, ಸಂಘಟನೆಗಳು ನಿಲ್ಲಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ನಿಲ್ಲಬೇಕಾಗ್ತದೆ, ಯುವಕರು ನಿಲ್ಲಬೇಕಾಗ್ತದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 55 ವರ್ಷದ ಕೀಚಕ ಏನಿದಾನಲ್ಲ, ಈತನನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ಗಲ್ಲಿಗೇರಿಸಿ ಅಂತ ಹೇಳಿ ರಾಜಕಾರಣಿಗಳು ಬೀದಿಗಿಳಿತಾರೆ. ಈ ಒಂದು ವಿಚಾರದಲ್ಲಿ ಕಿವಿ ಇದ್ದರೂ ಕೂಡ ಕಿವುಡರಾಗ್ತಾರೆ. ಈ ಒಂದು ವ್ಯವಸ್ಥೆ ಕಣ್ಣಿದ್ರೂ ಕೂಡ ಕುರುಡರಾಗ್ತಾರೆ. ಖಂಡಿತವಾಗ್ಲೂ ನಮ್ಮ ಯುವಕರು, ನಾವು ಯುವ ಜನರೇನಿದ್ದೀವಿ, ನಾವು ಆ ರೀತಿ ಮಾಡಬಾರ್ದು. ನಮ್ಮ ಪ್ರಕಾರ ಖಂಡನೆ ಅನ್ನುವಂಥದ್ದು ಎಲ್ಲದಕ್ಕೂ ಇರಬೇಕಾಗ್ತದೆ. ಇಲ್ಲಿ ಒಂದು ಪುಟ್ಟು ಹೆಣ್ಣು ಮಗು ಬಲಿಯಾಗಿದೆ. 55 ವರ್ಷದ ಕೀಚಕನ ಒಂದು ನೀಚ ಬುದ್ಧಿಗೆ, ನೀಚ ಕೃತ್ಯಕ್ಕೆ